ಗ್ರಾಮಾಂತರ ಪ್ರದೇಶದ ರೋಗಿಗಳಿಗೆ ಅಥವಾ ಅನಾರೋಗ್ಯಕ್ಕೆ ಒಳಗಾದವರಿಗೆ ಎಂಬಿಬಿಎಸ್ ಅಥವಾ ಖಾಸಗಿ ಆಸ್ಪತ್ರೆಗಿಂತ ಆರ್ಎಂಪಿ ವೈದ್ಯರೇ ಸಂಜೀವಿನಿಯಂತೆ ಹಳ್ಳಿ ಜನ ಮೈಯಲ್ಲಿ ಆರಾಮ ಇರದಿದ್ರೆ ಅವಲಂಬಿತರಾಗುವುದೇ. ಆರ್ಎಂಪಿ ವೈದ್ಯರಿಗೆ ನೆಗಡಿ, ಕೆಮ್ಮು, ಮೈಕೈ ನೋವಿಗೆ ಅವರು ಆರ್ಎಂಪಿ ವೈದ್ಯರ ನಿರೀಕ್ಷೆಯಲ್ಲಿರುತ್ತಾರೆ. ಈ ವೈದ್ಯರು ಸಹ ಅನುಭವ ಮತ್ತು ಪುಸ್ತಕದ ಮೂಲಕ ಓದಿದ ವೈದ್ಯಶಾಸ್ತ್ರವನ್ನು ಬಳಸಿಕೊಂಡು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಚಿಕಿತ್ಸೆ ನೀಡಿ ಗುಣಪಡಿಸಿ ಹಳ್ಳಿ ಜನರ ಪ್ರೀತಿ ಆಶೀರ್ವಾದ ಪಡೆಯುತ್ತಾರೆ. ರಾಜಕಾರಣಿಗಳು ಹೋಗದ ದುರ್ಗಮ್ಮ ರಸ್ತೆ ಬಳಸಿಕೊಂಡು ಆ ಹಳ್ಳಿ ಪ್ರವೇಶಿಸಿ ಮಳೆ, ಚಳಿ, ಬೇಸಿಗೆ ಎನ್ನದೇ ಬೇಸರಗೊಳ್ಳದೆ ಹೋಗ್ತಾರೆ. ಎಂಬಿಬಿಎಸ್ ವೈದ್ಯರು ಬರೀ ಒಳ ಪ್ರವೇಶಕ್ಕೆ ಪಡೆಯುವ ಹಣಕ್ಕಿಂತಲೂ ಕಡಿಮೆ ಹಣದಲ್ಲಿ ಮಾತ್ರೆ ಅಗತ್ಯವಿದ್ದರೆ ಚುಚ್ಚುಮದ್ದು ಕೊಡ್ತಾರೆ. ಅನಾರೋಗ್ಯಕ್ಕೆ ಚಿಕಿತ್ಸೆ ವಿಷಯದಲ್ಲಿ ಆರ್ಎಂಪಿ ವೈದ್ಯರು ದೊಡ್ಡ ಸಹಕಾರಿಯಾಗಿದ್ದಾರೆ. ಪದವಿ ಪಡೆದ ವೈದ್ಯರು ಹಳ್ಳಿ ಕಡೆ ಹೋಗುವುದೇ ಇಲ್ಲ. ಇಂತಹ ಮನೆ ತನಕ ಹೋಗಿ ರೋಗವಾಸಿ ಮಾಡುವ ವೈದ್ಯರಿಗೆ ಬೆಂಬಲಿಸುವುದು ಬಿಟ್ಟು ನಾಗರಾಜ್ ಪಾಟೀಲ್ ಹಂಚಿನಾಳ್ ಎಂಬಾತ ಆರ್ಎಂಪಿ ವೈದ್ಯರ ವಿರುದ್ಧ ಇಲ್ಲಸಲ್ಲದ ದೂರು ಕೊಟ್ಟು ಕಿರುಕುಳ ಕೊಡುವುದು, ಹಳ್ಳಿ ಜನರಿಗೆ ಚಿಕಿತ್ಸೆ ಕೊಡದಂತೆ ತಡೆಯುವುದು, ಬೇಡಿಕೆ ಇಡುವುದು ಮಾಡ್ತಿರುವುದು ನಿಜಕ್ಕೂ ಸರಿಯಲ್ಲ. ರಾಯಚೂರು ಗ್ರಾಮೀಣ ಜನ ಆರ್ಎಂಪಿ ವೈದ್ಯರ ಪರ ನಿಲ್ಲಬೇಕಿದೆ.